ಎಸ್, ನಮಸ್ಕಾರ ವೀಕ್ಷಕರೇ, ನ್ಯೂಸ್ 4 ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಈಗ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಎಲ್ಲ ಸಮೀಕ್ಷಾ ಸಂಸ್ಥೆಗಳು ಕೂಡ ಒಂದೊಂದಾಗಿ ಚುನಾವಣಾ ಸಮೀಕ್ಷೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಆರಂಭಿಸಿದ್ದಾವೆ. ಜೊತೆಗೆ ಅದೇ ಸಂಸ್ಥೆಗಳು ಅಥವಾ ಪಕ್ಷಗಳು ಕೂಡ ತಮ್ಮ ಖಾಸಗಿ ಏಜೆನ್ಸಿಗಳ ಮೂಲಕ ಸಮೀಕ್ಷೆಗಳನ್ನು ಮಾಡಿಸ್ತಾ ಇದ್ದಾವೆ. ಈಗ ಲೋಪೋಲ್ ತುಂಬಾ ನಿರೀಕ್ಷಿತ ಸಂಸ್ಥೆ ಇದೆ. ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ ಲೋಪೋಲ್ ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡುತ್ತೆ ಅಂದ್ರೆ. ಆ ಲೋಪೋಲ್ ಸಮೀಕ್ಷೆ ಯಾವಾಗ ಬಿಡುಗಡೆ ಮಾಡ್ತಾರೆ, ಎಲ್ಲರೂ ಕೂಡ ಬೇಗನೆ ಅದನ್ನು ಕ್ಯಾಚ್ ಮಾಡ್ತಾರೆ. ಅದರ ಡೇಟಾವನ್ನು ಬೇಗ ಅದನ್ನು ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಕಾರಣ ಏನಂದ್ರೆ, ಲೋಪೋಲ್ ನಂಬಿಕಾರ್ಹ ಸಂಸ್ಥೆ. ಲೋಪೋಲ್ ಬಿಡುಗಡೆ ಮಾಡಿದ ಸಮಯ ಇದೇ ಅಂಕಿಅಂಶಗಳು ಇರ್ತವೆ. ಹೆಚ್ಚು ಕಮ್ಮಿ ಪಕ್ಷಗಳು ಅದೇ ಇದರಲ್ಲಿ ದೇವನ್ನ ದಾಖಲಿಸ್ತವೆ ಅಂತ ಹೇಳಲಾಗ್ತದೆ. ಇದು 2023 ಕೂಡ ಲೋಪೋಲ್ ಏನು ಸಮೀಕ್ಷೆ ಹೇಳಿತ್ತು, ಕಾಂಗ್ರೆಸ್ ಅದೇ ಡಿಜಿಟ್ ಅಲ್ಲಿ ಗೆಲುವನ್ನು ಸಾಧಿಸಿತ್ತು. ಅದೇ ಲೋಪೋಲ್ ಸಂಸ್ಥೆ ಈಗ ಮತ್ತೊಮ್ಮೆ ತನ್ನ ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿದೆ. 2024 ಚುನಾವಣೆ ಏನಿದೆ, ಈ ಚುನಾವಣೆಗೆ ಸಂಬಂಧಪಟ್ಟಂತೆ 2024 ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಲೋಪೋಲ್ ಅನ್ನುವ ಸಂಸ್ಥೆ ಒಂದು ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿದೆ. ಆ ಒಂದು ಸಮೀಕ್ಷಾ ವರದಿಯನ್ನ ಯಥಾವತ್ ನಾನು ನಿಮ್ಮ ಮುಂದೆ ಮುಂದಿಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಆ ಒಂದು ಸಮೀಕ್ಷೆಯ ಪ್ರಕಾರ ಯಾವ ಪಕ್ಷ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ, ಜೊತೆಗೆ JDS ಮತ್ತು ಬಿಜೆಪಿ ಮೈತ್ರಿ ಏನಾದ್ರೂ ಇಲ್ಲಿ ವರ್ಕೌಟ್ ಆಗಿದೆಯಾ, ಅವೆರಡು ಮೈತ್ರಿ ಮಾಡ್ಕೊಂಡಿದ್ರಿಂದ ಏನಾದ್ರು ವರ್ಕೌಟ್ ಆಗಿದೆ. ಯಾಕೆಂತಂದ್ರೆ ಕಳೆದ ಬಾರಿ MP ಚುನಾವಣೆಯಲ್ಲಿ ಇದೇ JDS ಮತ್ತು ಕಾಂಗ್ರೆಸ್ ಎರಡು ಕೂಡ ಮೈತ್ರಿಯನ್ನ ಮಾಡ್ಕೊಂಡಿದ್ವು. ಆ ಮೈತ್ರಿ ಏನಾಯ್ತು ಅಂದ್ರೆ, ಅವ್ರು ಮೈತ್ರಿ ಮಾಡ್ದಲೇ ಚುನಾವಣೆಗೆ ನಿಂತಿದ್ರು ಕೂಡ ಒಬ್ಬ ಕಾಂಗ್ರೆಸ್ 6-7, ಬಿಜೆಪಿ JDS 1-2 ಗೆಲ್ತಾ ಇತ್ತೇನೋ, ಒಂದೆರಡು ಸ್ಥಾನವನ್ನು ಗೆಲ್ತಾ ಇತ್ತು. ಬಟ್ ಅವರು ಕಾಂಪ್ರಮೈಸ್ ಮಾಡ್ಕೊಂಡು ಚುನಾವಣೆ ನಿಂತದ್ದು ಯಾವ ತರ ಆಗೋಯ್ತು ಅಂದ್ರೆ, ಆ ಇಡೀ ಕಾಂಗ್ರೆಸ್ ಮತ್ತೆ JDS ಹೀನಾಯ ಸ್ಥಿತಿಯನ್ನ ತಲುಪಿದ್ದು. ಅಂದ್ರೆ ಅಲ್ಲಿ ಅವೆರಡೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಇದನ್ನ ಮತದಾರ ಪ್ಲಸ್ ಕಾರ್ಯಕರ್ತರು ಇಬ್ರು ವಿರೋಧಿಸಿದ್ರು. ಒಂದ್ ಕಡೆ ಮತದಾರ ಕೂಡ ವಿರೋಧಿಸಿದ, ಮತ್ತೊಂದ್ ಕಡೆ ಕಾರ್ಯಕರ್ತರು ಕೂಡ ಅದನ್ನ ವಿರೋಧಿಸಿದ್ರು ವೀಕ್ಷಕರೇ. ಹಾಗಾದ್ರೆ ಈ ಬಾರಿ ಏನು ಇವರಿಬ್ರು ಕೂಡ ಕಾಂಪ್ರಮೈಸ್ ಆಗಿದ್ದಾರೆ, ಬಿಜೆಪಿ ಮತ್ತೆ JDS ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇದು ವರ್ಕೌಟ್ ಆಗುತ್ತಾ? ಇದರಿಂದ ಏನಾದ್ರೂ ಲಾಭ ಇದೆಯಾ? ಬಿಜೆಪಿಗೆ ಲಾಭ ಆಗ್ತದ, JDSಗೆ ಲಾಭ ಆಗ್ತದ? ಎಲ್ಲವನ್ನು ಇದು ಸಮೀಕ್ಷೆ ಹೇಳ್ತಾ ಹೋಗ್ತಾ ಇದೆ. ಬನ್ನಿ ವೀಕ್ಷಕರೇ, ಅದನ್ನ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತದೆ, ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನಿಮ್ಗೆಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಇದು ಉಚಿತವಾದಂಥ ಒಂದು ನೋಟಿಫಿಕೇಶನ್ ಅಥವಾ ಉಚಿತವಾದಂಥ ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ. ದಯಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಈ ಏನು ಲೋಪೋಲ್ ಸಮೀಕ್ಷೆ ಕಳೆದ 2023 ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಏನು ಸರಿಯಾದಂತ ಡೇಟಾವನ್ನು ನೀಡಿತ್ತು. ಇದೇ ಅಂಕಿಅಂಶ ಬರ್ತದೆ, ಇದೇ ಅಂಕಿಅಂಶದಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸುತ್ತೆ, ಬಿಜೆಪಿ ಇಷ್ಟು ಸೀಟ್ಗಳನ್ನ ಗೆಲ್ಲುತ್ತೆ ಅನ್ನೋ ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿತ್ತು. ಅದು ಚುನಾವಣೆ ನಡೆದ ನಂತರ ಕೂಡ ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿತ್ತು, ಅದಕ್ಕಿಂತ ಮೊದಲು ಕೂಡ ಅದೊಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿತ್ತು. ಏನು ಈ ಎರಡೂ ಸಮೀಕ್ಷೆಗಳಲ್ಲಿ ಲೋಪೋಲ್ ಹೇಳಿತ್ತು, ಲೋಪೋಲ್ ಅನ್ನೋ ಒಂದು ಖಾಸಗಿ ಸಂಸ್ಥೆ, ಆ ಲೋಪೋಲ್ ಹೇಳಿದ ಮಾದರಿಯಲ್ಲಿ ರಿಸಲ್ಟ್ ಕರ್ನಾಟಕದಲ್ಲಿ ಬಂತು. ಹಾಗಾಗಿ ಇದನ್ನ ನಂಬಲರ್ಹ ಸಂಸ್ಥೆ ಅಂತ ಹೇಳ್ತಾ ಕರೀತಾರೆ. ಈ ಸಂಸ್ಥೆಯ ಇದನ್ನ ಏನು ಒಪಿನಿಯನ್ ಅನ್ನ ನಾವು ತಗೋಬಹುದು. ಈ ಸಂಸ್ಥೆಯ ಹೇಳಿದಂತ ಇದೇನು ರಿಸಲ್ಟ್ ಏನಿದೆ 100% ಅದು ಟ್ಯಾಲಿ ಆಗ್ತದೆ. ಅಂತಿಮವಾಗಿ ರಿಸಲ್ಟ್ ಬಂದಾಗ ಈ ಒಂದು ಸಮೀಕ್ಷೆಗೆ ಟ್ಯಾಲಿ ಆಗ್ತದೆ ಅನ್ನುವಂತ ಮಾತುಗಳನ್ನ ಅಥವಾ ವಿಷಯ ಪ್ರಚಾರದಲ್ಲಿದೆ. ಕಳೆದ ಬಾರಿ ಕೆಲವು ಬಿಜೆಪಿ ಕಾರ್ಯಕರ್ತರು ಇದನ್ನ ಟ್ರೋಲ್ ಮಾಡಿದ್ರು. ಜೊತೆಗೆ ಇದು ಒಂದು ರೀತಿ ಕಾಂಗ್ರೆಸ್ ಏಜೆನ್ಸಿ ಅಂತ ಕೂಡ ಕರೆದಿದ್ರು. ಇದನ್ನ ಲೋಪೋಲ್ ಏಜೆನ್ಸಿ ಅಲ್ಲ, ಇದು ಕಾಂಗ್ರೆಸ್ ಏಜೆನ್ಸಿ ಅಂತ ಕೂಡ ಕರೆದಿದ್ರು. ಆದ್ರೆ ರಿಸಲ್ಟ್ ಬಂದಾಗ ಇವ್ರಿಗೆ ಏನ್ ಅಂಕಿಅಂಶವನ್ನು ಕೊಟ್ಟಿದ್ರು ಲೋಪೋಲ್ ಅವರು, ಅದು ಸರಿಯಾಗಿತ್ತು. ಜೊತೆಗೆ ಅದೇ ರೀತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಬಟ್ ಈ ಸರಿ ಏನಾಗುತ್ತೆ? ಈ ಸರಿ ಬಿಜೆಪಿ ಕಥೆ ಏನು, JDS ಕಥೆ ಏನು, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ? ಒಂದು ರೀತಿಯಲ್ಲಿ ಇದು JDSಗೂ ಟಾನಿಕ್ ಕೊಟ್ಟಿದೆ. ಈ ಸಮೀಕ್ಷೆ JDSಗೆ ಒಂದು ಸಣ್ಣ ರೀತಿ ಪ್ರಮಾಣದಲ್ಲಿ ಒಂದು ಟಾನಿಕ್ ಕೊಟ್ಟಿದೆ. ಅಂದ್ರೆ JDS ಯಾವಾಗಲೂ ಕೂಡ ಏನು ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ಗಿಂತ ಜಾಸ್ತಿ, ಡಬಲ್ ಡಿಜಿಟ್ ಎಲ್ಲೂ ಹೋಗಿಲ್ಲ, ಸಿಂಗಲ್ ಡಿಜಿಟೇ
ತುಂಬಾ ದಿನಗಳಿಂದ ಯಾವಾಗ ಒಮ್ಮೆ ದೇವೇಗೌಡರು ಪ್ರಧಾನಿ ಆಯ್ತಾರೋ ಆಗ ಮಾತ್ರ ಇವರು ಡಬಲ್ ಡಿಜಿಟ್ನ ಕ್ರಾಸ್ ಮಾಡಿದ್ದು. ಅಲ್ಲಿಂದ ಮುಂದಕ್ಕೆ ಅಂತ ಒಳ್ಳೆ ರಿಸಲ್ಟ್ ಏನು JDS ಕೊಟ್ಟಿಲ್ಲ. JDS ಯಾವಾಗಲೂ 1 ಅಥವಾ 2 MP ಗಳನ್ನ ಗೆದ್ಕೊಂಬ, ಮಂಡ್ಯ ಮತ್ತೆ ಹಾಸನ, ಇಲ್ಲಿ 2 MP ಗಳನ್ನ ಗೆದ್ದಿದ್ದಾರೆ. ಅವರಿಗೆ ಈ ಬಾರಿ ಹೇಗಿರುತ್ತೆ, ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿರ್ತಕ್ಕಂಥ JDS ಈ ಸರಿ ಎಂತ ಪರ್ಫಾರ್ಮ್ ಅನ್ನ ತೋರಿಸುತ್ತೆ. ಅದೇ ತರ ಬಿಜೆಪಿ ಕಥೆ ಏನು, JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಹಾಗಾದ್ರೆ ಒಕ್ಕಲಿಗರು ಮತ ಪೂರ್ತಿ ಇವ್ರಿಗೆ ಹೋಗ್ಬಿಡ್ತಾವ, ಎಲ್ಲ ನೀವು ಸುಲಭವಾಗಿ ಗೆಲ್ತಾರ, ಏನಾಗ್ಬೋದು ಈ ಸರಿಯಾ, JDS ಹೊಂದಾಣಿಕೆ ಮಾಡ್ಕೊಂಡ್ರೆ ಪ್ಲಸ್ ಮೈನಸ್. ಆಮೇಲೆ ಕಾಂಗ್ರೆಸ್ ಕಥೆ ಏನು, JDS ನ ವಿರೋಧ ಮಾಡ್ಕೊಂಡು ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಕಾಂಗ್ರೆಸ್, JDS ಬಿಜೆಪಿ ಕೈ ಜೋಡಿಸ್ತಾ ಇದೆ, ಇದೇನು ಪ್ಲಸ್ ಆಗ್ತದೆ ಕಾಂಗ್ರೆಸ್ಗೆ? ಎಸ್ ವೀಕ್ಷಕ, ಏನಂದ್ರೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ 12ರಿಂದ 14 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ. ಲೋಪೋಲ್ ಅನ್ನುವ ಈ ಸಮೀಕ್ಷೆ ಏನಿದೆ ಇದು 12ರಿಂದ 14 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ. 12ರಿಂದ 14 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ. ಹಾಗಾದ್ರೆ ಬಿಜೆಪಿ ಎಷ್ಟಪ್ಪ ಗೆಲ್ಲುತ್ತೆ? ಹಾಗಾದ್ರೆ ಬಿಜೆಪಿ 10ರಿಂದ 12 ಸ್ಥಾನಗಳಲ್ಲಿ, 10ರಿಂದ 12 ಸ್ಥಾನದಲ್ಲಿ ಬಿಜೆಪಿ ಈ ಬಾರಿ ಗೆಲುವನ್ನು ದಾಖಲಿಸುತ್ತೆ ಅಂತ ಹೇಳ್ತಿದ್ದಾರೆ. JDS ಕಥೆ ಏನಾಗಾದ್ರೆ, JDS ಎಷ್ಟು ಗೆಲ್ಬಹುದು? ಈ ಬಾರಿ JDSಗೆ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಕಾರಣ ಏನಂದ್ರೆ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡಿದೆ. ಗೆಲ್ಲುವಂತ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಓಟು JDSಗೆ ಬಿದ್ದಿದೆ. ಅಂದ್ರೆ JDS 2ರಿಂದ 3 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸುತ್ತೆ. ನೋಡಿ, ಕಳೆದ ಬಾರಿ 1 ಗೆದ್ದಿದ್ರು, ಅದಕ್ಕಿಂತ ಹಿಂದಿನ ಬಾರಿ 2 ಸೀಟನ್ನು ಗೆದ್ದಿದ್ರು. ಬಟ್ ಈ ಸರಿ ಕನಿಷ್ಠ 2, ಗರಿಷ್ಠ 3 ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಮೀಕ್ಷೆ ಪ್ರಕಾರ ಹಾಸನ, ಮಂಡ್ಯ, ಮೈಸೂರು ಇವು 3 ಕೂಡ JDS ಪಾಲಾಗುತ್ತೆ ಅನ್ನೋ ತರ ಹೇಳಿರುವ ರೀತಿಯಲ್ಲಿ ಇದೆ ಈ ಒಂದು ಸಮೀಕ್ಷೆ ವೀಕ್ಷಕರೇ. ಜೊತೆಗೆ JDS ಇಂದ ಬಿಜೆಪಿಗೆ ಏನಾದ್ರು ಲಾಭ ಆಗಿದೆಯಾ ಅಂದ್ರೆ ಅಂತಹ ಲಾಭ ಆಗಿಲ್ಲ ಬಿಜೆಪಿಗೆ ಅಂತ ಲಾಭ ಆಗಿಲ್ಲ. ಯಾಕೆಂತಂದ್ರೆ ಕಳೆದ ಬಾರಿ ಬಿಜೆಪಿ 25 MP ಗಳನ್ನ ಗೆದ್ದಿದ್ರು, 25 MP ಗಳು ಗೆದ್ದಿದ್ರು ಕಳೆದ ಬಾರಿ. ಅದು ಸಿಂಗಲ್ ಆಗಿ ಫೈಟ್ ಮಾಡಿ, JDS ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡಾಗ ಇದೇ ಬಿಜೆಪಿ ಸಿಂಗಲ್ ಆಗಿ ಯಡಿಯೂರಪ್ಪ ನೇತೃತ್ವದಲ್ಲಿ ಫೈಟ್ ಮಾಡಿ 25 ಸೀಟ್ಸ್ MP ಗೆದ್ಕೊಂಡಿದ್ರು. ಬಟ್ ಈ ಬಾರಿ JDS ಜೊತೆ ಸೇರಿದ ನಂತರ ಅವರ ರಿಸಲ್ಟ್ 10ರಿಂದ 12ಕ್ಕೆ ಕುಸಿದಿದೆ. 10ರಿಂದ 12 ಸ್ಥಾನಗಳಿಗೆ ಅಷ್ಟೇ ಸೀಮಿತ ಆಗಿದೆ. ಹಾಗಾಗಿ JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಬೆನಿಫಿಟ್ ಆಯ್ತಾ ಅಂದ್ರೆ ನೋ, ಮೈನಸ್ ಆಗಿದೆ. ಯಾಕೆಂತಂದ್ರೆ JDS ವೋಟರ್ಸೇ ದೂರ ಆಗಿದ್ದಾರೆ. ಇಲ್ಲಿ JDSಗೆ ಏನ್ ಬಲ ಇತ್ತು, ಅಹಿಂದ ಬಲ ಅಂತ ಕರಿಬಹುದು. JDS ಕೂಡ ಕಾಂಗ್ರೆಸ್ ಏನೋ ಅಹಿಂದ ಓಟ್ಗಳನ್ನ ತಗೊಳ್ತಾ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ಈಗ JDS ಕೂಡ ಕಾಂಗ್ರೆಸ್ಗೆ ಫೈಟ್ ಕೊಟ್ಟು ಹಳೆ ಮೈಸೂರು ಭಾಗದಲ್ಲಿ ಅಹಿಂದ ಓಟ್ನ ಬಾಚ್ಕೊಳ್ತಾ ಇತ್ತು. ಈಗೇನಾಯ್ತು, ಈ JDS ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳಾಗಿ ಅಹಿಂದ ವೋಟರ್ಸ್ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಕಡೆಗೆ ಟರ್ನ್ ಆದ್ರು. ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಅಥವಾ ಇತರ ಹಿಂದುಳಿದ ವರ್ಗದ ಮತಗಳಿರ್ಬೋದು, ಇವೆಲ್ಲವೂ ಕೂಡ ಒನ್ ಸೈಡ್ ಆಯ್ತು. ಈ ಬೈಫರ್ಕೇಟ್ ಆಯ್ತಾ ಇತ್ತು ಮೊದಲು, ಇದು ಬಿಜೆಪಿ ಪ್ಲಸ್ ಆಗ್ತಾ ಇತ್ತು. ಬೈಫರ್ಕೇಟ್ ಆದಾಗ ಏನಾಗೋದು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಪ್ಲಸ್ ಆಗೋದು, ಈ ಅಲ್ಪಸಂಖ್ಯಾತರ ಓಟು ಬೈಫರ್ಕೇಟ್ ಆಗಿಬಿಡೋದು. ಬೈಫರ್ಕೇಟ್ ಆದ ತಕ್ಷಣ ಬಿಜೆಪಿಗೆ ಬಿಜೆಪಿ ಏನು ಸಾಂಪ್ರದಾಯಿಕ ಓಟ್ಗಳು ಬಿದ್ದಾಗ ಆಟೋಮೆಟಿಕ್ ಆಗಿ ಬಿಜೆಪಿ ರೈಸ್ ಆಗಿಬಿಡ್ತಾ ಇತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ನೇರವಾಗಿ ಓಟ್ ಬೀಳಲ್ಲ, ನೇರವಾಗಿ ಅಹಿಂದ ಓಟು ಕಾಂಗ್ರೆಸ್ಗೆ ಹೋಗ್ಬಿಡ್ತವೆ, ಬೈಫರ್ಕೇಟ್ ಆಗಲ್ಲ. ಇದು ಒಂದು ಮೈನಸ್ ಅಂತ ಹೇಳ್ತಾ ಇದೆ ಲೋಪಲ್ ಸಮೀಕ್ಷೆ. ಇದು ಮೈನಸ್ ಬಿಜೆಪಿಗಾಗಿದ್ದು. ಬಿಜೆಪಿ ಮೈತ್ರಿ ಮಾಡ್ಕೊಳ್ಳದೇ JDS ಇಂಡಿಪೆಂಡೆಂಟ್ ಆಗಿ ಚುನಾವಣೆಯನ್ನು ಎದುರಿಸಿದ್ರೆ ಬಿಜೆಪಿ ಕನಿಷ್ಠ ಅಂತ ಅಂದ್ರೂ ಕೂಡ 15ರಿಂದ ದಾಟ್ತಾ ಇತ್ತು. 15 ಸ್ಥಾನಗಳನ್ನ ಬಿಜೆಪಿ ದಾಟ್ತಾ ಇತ್ತು. ಬಟ್ JDS ಜೊತೆ ಮೈತ್ರಿ ಆಗಿರೋದು ಬಿಜೆಪಿಗೆ ಮೈನಸ್ ಆಗ್ತಾ ಇದೆ, ಇಲ್ಲಿ ಪ್ಲಸ್ ಆಗ್ತಿಲ್ಲ. ಅದ್ರ ಬದಲಾಗಿ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ 25 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಭಾರತೀಯ ಜನತಾ ಪಕ್ಷ ಕೇವಲ 10ರಿಂದ 12 ಸ್ಥಾನಗಳನ್ನ ಗೆಲ್ಲುತ್ತೆ. ಅಂದ್ರೆ ಇದು ಕಾಂಗ್ರೆಸ್ಗೆ ಭಯಂಕರವಾದಂತ ಬೆನಿಫಿಟ್. ಜೊತೆಗೆ ಇನ್ನೊಂದೇನಂತಂದ್ರೆ ಇಲ್ಲಿ ಕಾಂಗ್ರೆಸ್ ತುಂಬಾ ವರ್ಷಗಳಿಂದ ಇದು ಇಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅಂತ ಯಾವ ಸಮೀಕ್ಷೆನೂ ಹೇಳಿರಲಿಲ್ಲ. ಏಕೆಂದ್ರೆ MP ಚುನಾವಣೆಯಲ್ಲಿ ಕಾಂಗ್ರೆಸ್ ತುಂಬಾ ವರ್ಷ 99 ಇರ್ಬೋದೇನೋ, ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಾಗ ಬಿಟ್ರೆ
ಇನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ ಇಷ್ಟೊಂದು ಡಿಜಿಟ್ ಗೆದ್ದಿಲ್ಲ. ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಇಂಥ ಒಂದು ಅಂಕಿಅಂಶಗಳಲ್ಲಿ ಸಂಸದರನ್ನ ಗೆಲ್ಲಿಸಿ ಕೇಂದ್ರಕ್ಕೆ ಕಳಿಸಿಲ್ಲ. ಇದೇ ಮೊದಲ ಬಾರಿಗೆ ತುಂಬಾ ವರ್ಷಗಳ ನಂತರ, ಅಂದರೆ ತುಂಬಾ ವರ್ಷಗಳ ನಂತರ 2000 ಕಳೆದ ನಂತರ ಇದೇ ಮೊದಲ ಬಾರಿಗೆ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಲೋಪೋಲ್ ಸಮೀಕ್ಷೆ ಹೇಳ್ತಾ ಇದೆ ವೀಕ್ಷಕರೇ. ಇನ್ ಕೇಸ್ ಲೋಪೋಲ್ ಸಮೀಕ್ಷೆ ಹೇಳ್ದಾಗೆ ಆದರೆ ಕಾಂಗ್ರೆಸ್ಗೆ ಬಂಪರ್ ಬುನಾಂಜ ಸಿಗದಾಗೆ. ಯಾಕೆಂದರೆ 12ರಿಂದ 14 ಜನ MP ಗೆದ್ದರೆ ನಿಜವಾಗ್ಲೂ ಇದು ಪ್ಲಸ್ ಕಾಂಗ್ರೆಸ್ಗೆ. JDS ಕೂಡ ಪ್ಲಸ್ ಇಲ್ಲಿ. ಕಾರಣ ಏನಂದ್ರೆ JDS ಕೂಡ 2ರಿಂದ 3 ಸ್ಥಾನ ಅಂದ್ರೆ ಇದು ಒಂದು ದೊಡ್ಡ ಇದೆ ರಿಸಲ್ಟ್. 3 MP ಗೆಲ್ತಾರೆ ಅಂತಂದ್ರೆ ಬಿಜೆಪಿಗೆ ಮೈನಸ್ ಇಲ್ಲಿ. ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಮೈನಸ್ ಆಗ್ತಾ ಇದೆ ಈ ಒಂದು ಸಮೀಕ್ಷೆಯ ಪ್ರಕಾರ. ಲೋಪೋಲ್ ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 13ರಿಂದ 15 ಸ್ಥಾನಗಳ ಮೈನಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ. 13ರಿಂದ 15 ಸ್ಥಾನಗಳು ಮೈನಸ್ ಆಗ್ತದೆ. ಸೊ ಹಾಗಾಗಿ ಲೋಪೋಲ್ ಸಮೀಕ್ಷೆ ಕಳೆದ ಚುನಾವಣೆಯಲ್ಲಿ ಒಂದು ಸರಿಯಾದಂಥ ಒಂದು ಸಮೀಕ್ಷೆಯನ್ನು ನೀಡಿತ್ತು. ಸರಿಯಾಗಿ ಅದು ಅಂದಾಜನ್ನ ಮಾಡಿತ್ತು. ಇಷ್ಟೇ ಶಾಸಕರು ಗೆಲ್ತಾರೆ, ಇಂತಿಂಥ ಪಕ್ಷದಲ್ಲಿ ಇಷ್ಟೇ ಗೆಲ್ತಾರೆ ಅಂತ. ಸೊ ಅದೇ ರೀತಿ ಈಗ MP ಚುನಾವಣೆಗೆ ಮೊದಲೇ ಈ ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದೆ. ಎಸ್ ವೀಕ್ಷಕರೇ, ಇನ್ನೇನು ಚುನಾವಣೆ 4-5 ತಿಂಗಳಿದೆ. ಅಷ್ಟರಲ್ಲಿ ಇನ್ನೂ ಹಲವಾರು ಸಮೀಕ್ಷೆಗಳು ಬರ್ತವೆ. ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಕೂಡ ಸಮೀಕ್ಷೆಯನ್ನು ಮಾಡ್ತಾ ಹೋಗ್ತವೆ. ಸೊ ಈ ಒಂದು ಸಮೀಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ಜೊತೆಗೆ ಮರಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ಗ್ರೂಪ್ ಶೇರ್ ಮಾಡಿ, ಲೈಕ್ ಮಾಡಿ, ಮರಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.